ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ಥರದ ಸಾಂಬಾರನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ಬೇಳೆ ಕುದಿಸೋದು ಯಾವುದೂ ಇಲ್ಲ. ನೀವು ಅತಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸಿ ತುಂಬ ಟೇಸ್ಟಿಯಾಗಿ ಈ ಸಾಂಬಾರನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಸ್ಟೈಲಲ್ಲಿ ಒಮ್ಮೆ ಇದನ್ನು ನೀವು ಖಂಡಿತನೂ ಟ್ರೈ ಮಾಡಿ ನೋಡಿ. ಈಗ ಒಂದು ಕುಕ್ಕರ್ಗೆ ನಾನು 4 ಟೊಮ್ಯಾಟೋನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಸಣ್ಣದಾಗಿನೂ ಕಟ್ ಮಾಡಿ ಹಾಕ್ಬೋದು. ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡಿಕೊಂಡು ಹಾಕೋಬಹುದು. 1 ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದಕ್ಕೆ 2 ಬಟ್ಲಾಗಷ್ಟು ನಾನಿಲ್ಲಿ ನೀರನ್ನು ಹಾಕ್ತಾ ಇದ್ದೀನಿ. ಇದನ್ನು ಮುಚ್ಚಿ ಹೈ ಫ್ಲೇಮಲ್ಲೇ ನಾನು 3 ಸೀಟಿಯನ್ನು ತಗೋತೀನಿ ರೀ. ನೋಡ್ರಿ, ಈಗ ಸೀಟಿ ಬಂದು ಕುಕ್ಕರು ರೆಡಿ ಆಗ್ಯದ್ರಿ. ಇಲ್ಲಿ ನೋಡಿ, ಟೊಮ್ಯಾಟೊ ತುಂಬಾ ಕುದ್ದು ಸಾಫ್ಟ್ ಆಗ್ಯಾವ್ರಿ. ಇದನ್ನು ನಾನೊಂದು ಸ್ವಲ್ಪ ಹೊತ್ತು ಆರ್ಲಕ್ಕೆ ಬಿಡ್ತಾ ಇದ್ದೀನಿ. ಆರಿದ್ಮೇಲೆ ಇದನ್ನು ಯೂಸ್ ಮಾಡ್ತೀನಿ. ಈಗ ಒಂದು ಮಿಕ್ಸರ್ ಜಾರ್ಗೆ ಬಾಯ್ಲ್ ಆಗಿರುವಂಥ ಟೊಮ್ಯಾಟೊ, ಹಸಿಮೆಣ್ಸಿಕಾಯಿ, ಈರುಳ್ಳಿಯನ್ನು ನಾನಿಲ್ಲಿ ಅದನ್ನಷ್ಟೇ ತೊಗೊಂಡು ಗ್ರೈಂಡ್ ಮಾಡ್ತಾ ಇದ್ದೀನಿ ರೀ. ನೀರನ್ನು ನಾನು ಅದನ್ನು ಆಮೇಲೆ ಯೂಸ್ ಮಾಡ್ತೀನಿ. ನೋಡಿ, ಇದನ್ನು ಈಗ ಫೈನ್ ಪೇಸ್ಟ್ ಆಗೋವರೆಗೂ ನಾನು ಇದನ್ನು ಗ್ರೈಂಡ್ ಮಾಡ್ಕೋತೀನಿ ರೀ. ನೋಡ್ರಿ, ಇದು ಸ್ಮೂತಾಗಿ ಪೇಸ್ಟ್ ಆಗಿ ಈಗ ರೆಡಿ ಆಗ್ಯದ್ರಿ. ನೋಡ್ರಿ, ಫೈನ ಪೇಸ್ಟ್ ಆಗ್ಯದ್ರಿ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಈಗ ಒಂದು ಕಡಾಯಿಯನ್ನು ನಾನು ಆಲ್ರೆಡಿ ಕಾಯಕ್ಕಿಟ್ಟಿದ್ದೆ. ಆ ಕಡಾಯಿಗೆ 2 ಸ್ಪೂನ್ ಆಗಷ್ಟು ಆಯಿಲು, ಸಣ್ಣ ಸ್ಪೂನಿಂದ 1 ಸ್ಪೂನ್ ಆಗಷ್ಟು ಸಾಸಿವೆ, ದೊಡ್ಡ ಸ್ಪೂನ್ ಇದ್ದರೆ ನೀವು ಅರ್ಧ ಸ್ಪೂನು ಹಾಕ್ಬೋದು. 1 ಸ್ಪೂನ್ ಆಗಷ್ಟು ಜೀರಿಗೆ, ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ. ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ. 1 ಒಣಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಅದನ್ನು ಸ್ವಲ್ಪ ನಾನು ಫ್ರೈ ಮಾಡ್ಕೋತೀನಿ ರೀ. ಸ್ವಲ್ಪ ಕರಿಬೇವು ಸೊಪ್ಪು ಫ್ರೈ ಆದಮೇಲೆ ಸ್ವಲ್ಪ ಟೇಸ್ಟಿಗೆ ಫ್ಲೇವರ್ಗಾಗಿ ನಾನು ಹಿಂಗನ್ನು ಹಾಕ್ತಾ ಇದ್ದೀನಿ. ಅವು 3 ಮತ್ತಿನ್ನೊಂದು ಸ್ವಲ್ಪ ಫ್ರೈ ಮಾಡಿ 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ. ಈರುಳ್ಳಿಯನ್ನು ಚೆನ್ನಾಗಿ ಬೇಯಿಸೋಣ್ರಿ. ಈ ಹಸಿ ವಾಸನೆ ಹೋಗಿ ಕಲರು ಸ್ವಲ್ಪ ಚೇಂಜ್ ಆಗಿ, ಅಂದರೆ ಈರುಳ್ಳಿ ಸಾಫ್ಟ್ ಆಗ್ಬೇಕು ರೀ. ಇದಕ್ಕೆ ನಾನು ಒಂದು ಚಿಟಿಕೆ ಅರಿಶಿನ, ಚಿಟಿಕೆ ಅಂದ್ರೆ 1/4 ಟೀ ಸ್ಪೂನ್ ಆಗಷ್ಟು ಹಾಕ್ರಿ. ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್. ಖಾರ ನೀವು ನೋಡಿಕೊಂಡು ಹಾಕೋಬೋದು. ಹಸಿಮೆಣ್ಸಿನ್ಕಾಯಿ ಗ್ರೈಂಡ್ ಮಾಡಿರೋದ್ರಿಂದ ಇಲ್ಲಿ 1 ಸ್ಪೂನ್ ಆಗಷ್ಟು ನಾನು ಸಾಂಬಾರ್ ಪೌಡ್ರನ್ನು ಹಾಕ್ತಾ ಇದ್ದೀನಿ. ನೀವು ಯಾವುದೇ ಬ್ರ್ಯಾಂಡಲ್ಲಿ ಸಾಂಬಾರ್ ಪೌಡ್ರು ಹಾಕ್ಬೋದು. ಇಲ್ಲಿ ಲೋ ಫ್ಲೇಮಲ್ಲಿ ಇಟ್ಟನೆ ಈ 3 ಫ್ರೈ ಮಾಡ್ತೀನಿ ರೀ. ಹೈ ಫ್ಲೇಮ್ ಇದ್ರೆ ಸಾಂಬಾರ್ ಪೌಡ್ರದ್ದು ಎಲ್ಲ ಸೀದ ಹೋಗ್ತದೆ. ಈಗ ಮಾಡ್ಕೊಂಡಿರುವಂಥ ಟೊಮೆಟೊ ರುಬ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಉಳಿದಿರುವ ಆ ಟೊಮೆಟೊ ಕುದಿಸಿ ಉಳಿದಿರುವ ನೀರನ್ನು ಅದೇ ಮಿಕ್ಸರ್ ಜಾರಿಗೆ ಹಾಕಿ ಇಲ್ಲಿ ಹಾಕ್ತಾ ಇದ್ದೀನಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನೋಡ್ರಿ, ಸಾಂಬಾರು ಇಷ್ಟು ಗಟ್ಟಿಯಾಗಿದೆ. ನಿಮ್ಗೆ ಇನ್ನೂ ಸ್ವಲ್ಪ ತಿಳಿಬೇಕು ಗಟ್ಟಿ ಇದ್ರೆ ಇಷ್ಟೇ ಅಂದ್ರೆ ಇರಲಿ ರೀ. ತಿಳಿಬೇಕಂದ್ರೆ ನೀವು ಇನ್ನೊಂದು 1 ಬಟ್ಲು ಅಥವಾ ಅರ್ಧ ಬಟ್ಲಷ್ಟು ನೋಡಿಕೊಂಡು ನೀರನ್ನು ಈಗ ಆ್ಯಡ್ ಮಾಡ್ಬೋದು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನು ಸ್ವಲ್ಪ ಬೆಲ್ಲನ ಹಾಕ್ತಾ ಇದ್ದೀನಿ. ನಮಗೆ ಹುಳಿನೇ ಬೇಕಂದ್ರೆ ನೀವು ಬೆಲ್ಲ ಆಪ್ಷನಲ್, ಬೇಕಂದ್ರೆ ಬ್ಯಾಡಂದ್ರೆ ಅದನ್ನು ಬಿಡ್ಬೋದು. ಈಗ ಅದನ್ನು ಮಿಕ್ಸ್ ಮಾಡಿ ಮುಚ್ಚಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ನಾನು ಇದನ್ನು ಕುದಿಸ್ತೀನಿ ರೀ. ನೋಡಿರಿ, ಸಾಂಬಾರು ಚೆನ್ನಾಗಿ ಕುದಿಯಾಕತ್ತದ್ರಿ. ಮತ್ತು ಆಯಿಲೂ ಸಪ್ರೇಟ್ ಆಗಿದ್ರೆ ಅಂದ್ರೆ ಇದು ಕರೆಕ್ಟಾಗಿ ಕುದ್ದದ್ರಿ. ಇನ್ನೊಂದು ಸ್ವಲ್ಪ ನಾನು ಫ್ಲೇವರಿಗಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದನ್ನು ಈಗ ಮಿಕ್ಸ್ ಮಾಡೋಣ್ರಿ. ಈಗ ಇದು ಬಿಸಿ ಬಿಸಿಯಾಗಿ ಸಾಂಬಾರು ಕರೆಕ್ಟಾಗಿನೂ ರೆಡಿ ಆಗ್ಯದ್ರಿ. ಈ ಸಾಂಬಾರು ಇಡ್ಲಿ, ದೋಸೆ, ಅನ್ನ, ಮುದ್ದೆ ಎಲ್ಲದಕ್ಕೂ ಬೆಸ್ಟು ಕಾಂಬಿನೇಷನ್ ರೀ. ಇದು ತುಂಬಾ ಟೇಸ್ಟಿಯಾಗಿ ಹತ್ತದ ರೀ. ಇದನ್ನು ನೀವು ಒಂದ್ಸಲ ಖಂಡಿತನೂ ಟ್ರೈ ಮಾಡಿರಿ. ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.